ಅಶ್ವಮೇಧದ ಕುದುರೆ ಹೋಗುತ್ತಾ ಇತ್ತು. ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಹಾಸುಗಲ್ಲಿತ್ತು. ಕುದುರೆಯು ಅದನ್ನೇರಿತು. ಆದರೆ ಅದರ ಕಾಲುಗಳು ಅಲ್ಲೇ ಕೀಲಿಸಿದಂತಾಗಿ ಮುಂದಕ್ಕೆ ನಡೆಯಲಾಗಲಿಲ್ಲ. ಎಲ್ಲರಿಗೂ ಭಯಾಶ್ಚರ್ಯಗಳೇ ಉಂಟಾದವು. ಅರ್ಜುನನು ಬಂದು ನೋಡಿ ದುಃಖಿಸಿದನು. ಹಾಗೆಯೇ ಎಲ್ಲಾದರೂ ಋಷ್ಯಾಶ್ರಮವಿದೆಯೋ ಎಂದು ನೋಡಿ ಬರಲು ದೂತರನ್ನಟ್ಟಿದನು. ಅಲ್ಲೇ ಸಮೀಪದಲ್ಲಿ ಸೌಭರಿ ಎಂಬ ಮುನಿಯು ಪುಣ್ಯಾಶ್ರಮವಿದೆ ಎಂಬುದನ್ನು ತಿಳಿದ ಅರ್ಜುನನು ಮಿತವಾದ ಪರಿವಾರದೊಂದಿಗೆ ಅಲ್ಲಿಗೆ ಹೋಗಿ ಮುನಿಯನ್ನು ಕಂಡು ನಮಸ್ಕರಿಸಿದನು. ಸೌಭರಿಯು ಅವನನ್ನು ಹರಸಿ ಆದರಿಸಿ ಉಪಚರಿಸಿದನು. ಅರ್ಜುನನು ಸಮಾಚಾರವನ್ನೆಲ್ಲ ಅವನಲ್ಲಿ ನಿವೇದಿಸಿಕೊಂಡು ಮುಂದೇನು ದಾರಿ ಎಂದು ವಿಜ್ಞಾಪಿಸಿಕೊಂಡನು. ಸೌಭರಿಯು ಅರ್ಜುನನ ಕುರಿತು, ಪಾರ್ಥ, ಚಿಂತಿಸಬೇಡ. ಶ್ರೀಹರಿಯನ್ನೇ ಒಲಿಸಿಕೊಂಡಿರುವ ನಿಮಗೆ ದುಸ್ತರವಾದದ್ದು ಯಾವುದು? ನಿಮ್ಮ ಯಜ್ಞಾಶ್ವವು ಸಿಲುಕಿಕೊಂಡಿರುವ ಕಲ್ಲು ನಿಜವಾದ ಕಲ್ಲಲ್ಲ. ಪತಿಶಾಪದಿಂದ ಕಲ್ಲಾದ ಒಂದು ಹೆಣ್ಣು. ಆಕೆಗೆ ಶಾಪ ಪರಿಹಾರವಾಗುವ ಕಾಲ ಬಂತು. ಆದುದರಿಂದಲೇ ನಿಮ್ಮ ಕುದುರೆಯೂ ಅಲ್ಲಿ ಸಿಕ್ಕಿಕೊಂಡಿದೆ. ಹಿಂದೆ ಇಲ್ಲೇ ಸಮೀಪದಲ್ಲಿ ಉದ್ದಾಲಕನೆಂಬೊಬ್ಬ ಶ್ರೋತ್ರಿಯನು ಆಚಾರ ಸಂಪನ್ನನೂ ಆಗಿದ್ದ ಬ್ರಾಹ್ಮಣನಿದ್ದನು. ಅವನಿಗೆ ಚಂಡಿ ಎಂಬವಳು ಧರ್ಮಪತ್ನಿ. ಅವಳು ತೀರಾ ಹಠಮಾರಿ. ಗಂಡನ ಮಾತನ್ನು ಎಳ್ಳಷ್ಟು ಕೇಳಲು ಅವನ ಮಾತಿಗೆ ವಿರುದ್ಧವಾಗಿ ನಡೆಯುವುದೇ ಅವಳ ಸ್ವಭಾವವಾಗಿ ಬಿಟ್ಟಿತು. ಪುಣ್ಯಾತ್ಮನಾದ ಬ್ರಾಹ್ಮಣನಿಗೆ ಏನು ಮಾಡುವುದಕ್ಕೂ ಆಗಲಿಲ್ಲ. ಮಹಾರೋಗದಿಂದ ನವೆಯುತ್ತಿದ್ದಂತೆ ದಿನಗಳೆಯುತ್ತಿದ್ದನು. ಅಂಥ ಹೆಂಡತಿಯನ್ನು ಕೊಟ್ಟುಕೊಂಡ ಯಾವ ಗಂಡನು ಸುಖದಿಂದಿದ್ದಾನು? ಒಂದು ದಿನ ಕೌಂಡಿನ್ಯನೆಂಬ ಮುನಿಯೊಬ್ಬನು ಅಲ್ಲಿಗೆ ಬಂದವನು ಉದ್ದಾಲಕನ ಸ್ಥಿತಿಯನ್ನು ನೋಡಿ, ಅಪ್ಪ, ದುಃಖಿಸಬೇಡ. ಹೇಗೂ ನೀನವಳನ್ನು ಕೈ ಹಿಡಿದಾಗಿದೆ. ಇನ್ನು ಉಪಾಯದಿಂದಲೇ ಜೀವಿಸಬೇಕು. ನಿನಗೆ ಬೇಕಾದುದನ್ನು ಬೇಡವೆಂದು ಅವಳಲ್ಲಿ ಹೇಳಿ ಏನಾಗುತ್ತದೆ ನೋಡು ಎಂದು ಸಲಹೆ ಮಾಡಿದನು. ಉದ್ದಾಲಕನು ಅಂತೆಯೇ ವ್ಯವಹರಿಸಲು ಆ ಕೌಂಡಿನ್ಯನ ಸೂತ್ರವು ಫಲಪ್ರದವಾದಂತೆ ಕಂಡಿತು. ಒಂದು ರೀತಿಯ ಸಮಾಧಾನವೂ ಉಂಟಾಯಿತು. ಒಮ್ಮೆ ಉದ್ದಾಲಕನ ಪಿತೃಶ್ರಾದ್ದ ಬಂತು. ಅವನು ಅವಳನ್ನು ಕರೆದು, ನಾಳೆ ನಮ್ಮಪ್ಪನ ಶ್ರಾದ್ದವಾಗಬೇಕು. ಅದನ್ನು ನಾಡಿದೇ ಮಾಡುವೆನೆಂದನು. ಅವಳು ಕೇಳಲಿಲ್ಲ. ನಾಳೆಯೇ ಆಗಬೇಕೆಂದು ಹಠ ಹಿಡಿದಳು. ಅದರಂತೆ ವಿರುದ್ಧವಾದದನ್ನೇ ಅವಳಲ್ಲಿ ಹೇಳಿ ಹೇಗಾದರೂ ಅವನು ಶ್ರಾದ್ದವನ್ನು ಪೂರೈಸಿದನು. ಆದರೆ ಕೊನೆಗೂ ಸ್ವಾಭಾವಿಕವಾಗಿ ಪಿಂಡವನ್ನು ನೀರಿಗೆ ಹಾಕಿಬಿಡು ಎಂದು ಹೇಳಿಬಿಟ್ಟನು. ಅವಳು ಅದನ್ನು ಹಾದಿಗೆಯೇ ಹಾಕಿದಳು. ಎಲ್ಲವನ್ನೂ ಮಾಡಿ ಕೊನೆಗೆ ಹೀಗಾಯಿತಲ್ಲ ಎಂದು ಅವನಿಗೆ ದುಃಖವಾಯಿತು. ಶ್ರಾದ್ದವು ಭ್ರಷ್ಟವಾಯಿತಲ್ಲ ಎಂದು ಅವನಿಗೆ ವ್ಯಥೆಯಾಯಿತು. ಆದ್ದರಿಂದ ಹೆಂಡತಿಯ ಮೇಲೆ ಸಿಟ್ಟು ಹೆಚ್ಚಿತು. ಅಂತೆಯೇ ಅವನು ಕಲ್ಲಾಗಿ ಹೋಗು ಎಂದು ಶಪಿಸಿಬಿಟ್ಟನು. ಪಾಪ, ಸಾತ್ವಿಕನಾದ ಬ್ರಾಹ್ಮಣನು ಶಾಪವನ್ನು ಕೊಟ್ಟು ಮತ್ತೆ ಪಶ್ಚಾತ್ತಾಪಪಟ್ಟನು. ಹಾಗೆಯೇ ಅವನು ಕಾಲಾಂತರದಲ್ಲಿ ಯಜ್ಞಾಶ್ವವನ್ನು ಹಿಡಿದು ಅದರ ರಕ್ಷಕನಿಂದ ಕೈಯಾರೆ ಅದು ಬಿಡಿಸಲ್ಪಟ್ಟಾಗ ನಿನ್ನ ಶಾಪವು ತೀರಿ ಹೋಗಲಿ ಎಂದು ನುಡಿದು ಅವನು ವಿರಕ್ತನಾಗಿ ತಪಸ್ಸಿಗೆ ನಡೆದನು. ಅವಳು ಅಲ್ಲೇ ಕಲ್ಲಾಗಿ ಬಿಟ್ಟಳು. ನೀನು ಹೋಗಿ ಶ್ರೀಕೃಷ್ಣನನ್ನು ಧ್ಯಾನ ಮಾಡಿ ಆ ಕಲ್ಲನ್ನೇರಿ ಕುದುರೆಯ ಕಾಲುಗಳನ್ನು ನಿನ್ನ ಕೈಯಿಂದೆತ್ತು ಎಲ್ಲವೂ ಶುಭವಾಗುತ್ತದೆ ಎಂದನು. ಅರ್ಜುನನು ಸೌಭರಿಗೆ ವಂದಿಸಿ ಬಂದು ಹಾಗೆಯೇ ಮಾಡಲು ಕುದುರೆಯು ಮುಂದೆ ನೆಗೆಯಿತು. ಮತ್ತೆ ಕಲ್ಲು ಹೆಣ್ಣಾಗಿ ಅರ್ಜುನನಿಗೆ ನಮಸ್ಕರಿಸಿತು. ಅರ್ಜುನನು ಅವಳಿಗೆ ನಮಸ್ಕರಿಸಿದನು. ಅವಳ ಪರಿಶುದ್ಧ ಹೃದಯವುಳ್ಳವಳಾಗಿ ತಪೋವನಕ್ಕೆ ನಡೆದಳು. ಅರ್ಜುನನು ತನ್ನವರೊಂದಿಗೆ ತಮ್ಮ ಯಜ್ಞಾಶ್ವವನ್ನು ಅನುಸರಿಸಿ ಹೊರಟನು. ಇದು ಕೂಡ ಮಹಾಭಾರತದಲ್ಲಿ ಬರುವ ಕತೆ. ನಾವು ಕೇಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್ ಪರ್ಬಳ್ಳಿ.